ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚಿಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ ನೋಡಿ. ಆ ದೂರುದಾರ ವ್ಯಕ್ತಿ, ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್, ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸೋ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಕೂಡ ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚಿಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ ನೋಡಿ. ಆ ದೂರುದಾರ ವ್ಯಕ್ತಿ, ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್, ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸೋ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಕೂಡ ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚಿಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ ನೋಡಿ. ಆ ದೂರುದಾರ ವ್ಯಕ್ತಿ, ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್, ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸೋ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಕೂಡ ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚಿಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ ನೋಡಿ. ಆ ದೂರುದಾರ ವ್ಯಕ್ತಿ, ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್,
ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರ್ದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಕೂಡ ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚ್ಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ. ನೋಡಿ, ಆ ದೂರುದಾರ ವ್ಯಕ್ತಿ ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್, ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರ್ದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಕೂಡ ವ್ಯಕ್ತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾನಲ್ವಾ, ಆತ ವಕೀಲ ಧನಂಜಯ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ತನ್ನ ದೂರಿನಲ್ಲಿ ಅದನ್ನ ಕೂಡ ಆತ ವಿವರಿಸಿದ್ದಾನೆ. ನಾನ್ ಯಾಕೆ ವಕೀಲ ಧನಂಜಯ್ಗೆ ಈ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಯಾಕೆ ಹಂಚ್ಕೊಳ್ತಾ ಇದ್ದಾನೆ, ಅವರೇ ಯಾಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತನೇ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ. ನೋಡಿ, ಆ ದೂರುದಾರ ವ್ಯಕ್ತಿ ಆರೋಪಿತರ ಹೆಸರು, ಅಪರಾಧಗಳಲ್ಲಿ ಪಾತ್ರದ ಮಾಹಿತಿ, ಇದೆಲ್ಲವನ್ನೂ ಕೂಡ ಧನಂಜಯ್, ಲಾಯರ್ ಧನಂಜಯ್ಗೆ ಇದನ್ನ ತಿಳಿಸಿದ್ದಾರೆ. ಅದನ್ನ ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆ ಆದ್ರೆ, ನನಗೇನಾದ್ರೂ ಆದ್ರೆ ಅನ್ನುವಂತ ವಿಚಾರವನ್ನ ಕೂಡ ಈಗ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ವಕೀಲರಿಗೆ ತಿಳಿಸಿದ್ದೇನೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾನೆ. ಪೊಲೀಸರಿಗೆ ತಿಳಿಸೋ ಮುನ್ನ ಏನಾದ್ರೂ ನನ್ಗೆ ಆಗ್ಬಿಟ್ರೆ, ಕೊಲೆ ಆಗ್ಬಿಟ್ರೆ, ಸತ್ಯ ನನ್ನೊಡನೆ ನಾಶ ಆಗಬಾರ್ದು, ಸತ್ಯ ಎಲ್ರಿಗೂ ಕೂಡ ತಿಳಿಬೇಕು ಅನ್ನುವಂತ ವಿಚಾರವನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿರೋದು. ಹಾಗಾಗಿ ನಾನು ವಕೀಲರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಆ ದೂರುದಾರ ವ್ಯಕ್ತಿ ಹೇಳಿದ್ದಾರೆ. ದೂರನ್ನ ಸಹಿ ಹಾಕಿ ಧನಂಜಯ್ಗೆ ನೀಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ದೂರುದಾರ ವ್ಯಕ್ತಿ ಹೇಳಿದ್ದಾನೆ.